नेशन में मैं हूं आबिद हुसैन शेख। 70वें गणतंत्र दिवस के मौके पर तमाम देशवासियों को बी न्यूज़ नेशन की ओर से हार्दिक बधाई। पुलिस विभाग में महान दान का आयोजन। 70वें गणतंत्र दिवस के पावन अवसर पर पुलिस विभाग में ऐतिहासिक कार्य। किंग्स ब्लड सेवा के नेतृत्व में बीएलडी ब्लड बैंक के सहयोग से रक्तदान कैंप का आयोजन किया गया, जिसमें पुलिस वरिष्ठ अधिकारी प्रकाश निकम, एडिशनल एसपी डीवाईएसपी अशोक, पीएसआई आरिफ मुशापुरे और पुलिस सिब्बंदियों ने मानवता का संदेश देते हुए हमेशा कानून व्यवस्था और अपराध मुक्त समाज के लिए अपना योगदान देने वाले इन सिपाहियों ने दुनिया का महान दान रक्तदान देकर समानता का संदेश दिया। इस कैंप में इंसानियत को बचाने वाले तमाम ब्लड डोनेशन ग्रुप्स और सबसे अधिक जीवन में रक्तदान करने वालों को सम्मानित करके प्रोत्साहित किया गया। किंग्स ब्लड सेवा राज्य के कई जिलों में अपनी सेवा देकर हजारों लोगों की जान बचाने में अपने रक्तदान से पुण्य के कार्य में जुटा हुआ है, जिसकी प्रशंसा की पुलिस आला अधिकारियों ने। अध्यक्षರು ಹಾಗೂ ಎಸ್ಡಿಎಂಸಿ ಒಕ್ಕೂಟ ಅಧ್ಯಕ್ಷರಾಗಿರುವಂತಹ ಶಕೀಲ್ ಬಾಗ್ಮಾರಿ ಅವರಿಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿ ಜೋರಾಗಿ ಅದೇ ರೀತಿ ಸಾರಿ ಮಾಡಿರುವಂತ ಧನ್ಯವಾದಗಳು. ಮೋಸ್ಟ್ ಡೇಂಜರಸ್ ಹೋಗಿ ನಾವು ಪೊಲೀಸ್ ಇಲಾಖೆಗೆ ತುಂಬ ಹೃದಯದಿಂದ ಧನ್ಯವಾದ. ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ. ಈಗ ಚಪ್ಪಾಳೆ ಧನ್ಯವಾದಗಳು. ಇಲ್ಲಿ ಬಂದಿರುವಂಥವ್ರು ಇವರು ಹಗಲಿರಲು 24x7 ಆಗಿನೇ ಕೆಲಸ ಮಾಡ್ತಾರೆ ಸರ್. ಎಲ್ಲ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಯಾವುದೇ ಹಾಸ್ಪಿಟಲಲ್ಲಿ ಒಂದು ಕರೆ ಬಂದರೆ ಉಚಿತವಾಗಿ ಹೋಗಿ ಡೊನೇಟ್ ಮಾಡಿ ಬರ್ತೀವಿ. ಬಟ್ ಅಲ್ಲಿ ಡೊನೇಟ್ ಮಾಡಿದ ತಕ್ಷಣ ಕೆಲವು ಕಡೆಗೆ ಮಿಸ್ಯೂಸ್ ಆಗ್ತಾ ಇದೆ ಸರ್. ಅದನ್ನು ಕೂಡ ನಮ್ಗೆ ತಡೆಯೋಕೆ ಆಗ್ತಾಯಿಲ್ಲ. ಏನು ಮಾಡಬೇಕಂತ ನಮಗೂ ಕೂಡ ಅದು ಗೊತ್ತಾಗ್ತದೆ ಸರ್. ಅದು ಮಿಸ್ಯೂಸ್ ಆಗಿರೋದು ಈಗಾಗಲೇ ನಮ್ಮ ಗಮನಕ್ಕಿದೆ ಸರ್. ಯಾವ ಟೈಪ್ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದರೆ ನಾವು ಡೊನೇಟ್ ಮಾಡಿರೋ ಬ್ಲಡ್ಡನ್ನೇ ಮಾಡ್ಕೊಳ್ತಾರೆ. ಆನಂತರ ಪೇಷೆಂಟ್ ಇಲ್ಲದೇ ಅಲ್ಲಿ ಕರೆ ಮಾಡಿ ಇಲ್ಲ ಇಂಥಲ್ಲಿ ಪೇಷೆಂಟ್ ಇದೆ ಬನ್ನಿ ಅಂತೇಳಿ ಡೊನೇಟ್ ತೊಗೊಂಡ್ಬಿಟ್ಟು ಅದನ್ನು ಬೇರೆ ಕಡೆಯಿಂದ ಯುಟಿಲೈಸ್ ಮಾಡ್ಕೊಳ್ತಾ ಇರೋದು ಒಂದು ಕಂಡು ಬರ್ತಾ ಇದೆ. ಬಹುಶಃ ಆ ರೀತಿ ಆಗದೇ ರೀತಿಯಲ್ಲಿ ನಾವು ಮೆಡಿಕಲ್ ಸೂಪರಿಂಟೆಂಡೆಂಟ್ ಸರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ತಮ್ಮ BLD ದೊಡ್ಡ ಸಂಸ್ಥೆ ಸರ್, ತಮ್ಮಲ್ಲಿ ಆಗಬಾರ್ದು ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ರಕ್ತದಾನ ಯಾರು ಹೇಳಿದ್ರು, ರಕ್ತದಾನ ಸರ್ವಶ್ರೇಷ್ಠ ದಾನ ಅಂತ ಹೇಳಿ. ಮಹಾಭಾರತ ಕೆಲವು ಜನ ಇಲ್ಲಿ ಓದಿರ್ಬೋದು. ಮಹಾಭಾರತ ಅಲ್ಲಿ ಭಾಳಷ್ಟು ಪಾರ್ಟ್ ಇದೆ. ಶ್ರೀಕೃಷ್ಣದು ಇದೆ, ಅರ್ಜುನದು ಇದೆ, ಪಾಂಡವಾಸ್ ಕೌರವಾಸ್ ಎಲ್ಲದು ಇದೆ. ಮ್ಯಾಕ್ಸಿಮಮ್ ನೋವೆಲ್ಸ್ ಯಾರ ಮೇಲೆ ಆಗಿದೆ, ಮ್ಯಾಕ್ಸಿಮಮ್ ನೋವೆಲ್ಸ್ ಯಾರ ಮೇಲೆ ಬರೆದಿದ್ದಾರೆ ಅಂತ ಕರ್ಣ ಮೇಲೆ ಬರೆದಿದ್ದಾರೆ. ಯಾಕೆ ಅವರು ದಾನಿಸಬೇಕು, ಅದು ಸರ್ವಶ್ರೇಷ್ಠ ದಾನ ಇದೆ. ಈಗ ಹೊಸ ಕಾಯಿಲೆ ಬರ್ತಾ ಇದೆ. ಈಗ ಡೆಂಗು ಸದೃಶ ಇದು ಕಾಯಿಲೆ ಹೇಳ್ತಾರೆ. ಅಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾರೆ. ಪ್ಲೇಟ್ಲೆಟ್ಸ್ ಸಡನ್ ಆಗಿ ಕಡಿಮೆ ಆಗ್ತಾ ಇದೆ. ಸೊ ಇದು ಒಂದು ಸರಿ ಡೊನೇಟ್ ಆದ ನಂತರ ಪ್ಲೇಟ್ಲೆಟ್ಸ್ ರಿಮೂವ್ ಮಾಡಿ ಬೇರೆಗೆ ಪ್ಲೇಟ್ಲೆಟ್ಸ್ ಕೂಡ ಕೊಡ್ಬೋದು. ನಮ್ಮವರು ಆ್ಯಂಕರ್ ಅವರು ಈಗ ನಮ್ಮದು ಸುರೇಶ್ ಅವರು ಈಗ ಹೇಳಿದರು ದ್ಯಾಟ್ ಯಾವುದು ಜಾತಿ ಧರ್ಮ ಯಾವುದು ಇಲ್ಲ ಅಂದರೆ ಇದು ಮಾಡ್ತಾರೆ. ಬ್ಲಡ್ ಒಂದೇ ಇದೆ. ಇದು ನೀವು ಕ್ರಾಂತಿವೀರ್ ಮೂವಿಯನ್ನು ನೋಡಿರ್ಬೋದು. मुसलमान का खून ना पढ़कर का डायलॉग ಒಂದು ಕಾಮನ್ ಥಿಂಗ್ ಇನ್ ಆಲ್ ದ ಜಾತಿ ಧರ್ಮ ಎಲ್ಲ ಜನ ಮೀನ್ಸ್ ಡಿಫ್ರೆಂಟ್ ಬ್ರೀಡ್ ಯಾವುದು ಇರ್ಬೋದು. ಒಂದು ಕಾಮನ್ ಥಿಂಗ್ ಇದೆ ಬ್ಲಡ್. ರೇಡ್ ಕಲರ್ಸು ಬ್ಲಡ್ ಎಲ್ಲ ಕಡೆ ಇದೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಇದು ಮಿಸ್ಯೂಸ್ ಕೂಡ ಆಗ್ತಾ ಇದೆ. ಅದಕ್ಕೆ ಆರಿಫ್ ಬಂದಂದ್ರೆ ನಾನು ಎಲ್ಲ ಕೇಳಿದ್ದೀನಿ, ಎಷ್ಟು ಜನ ಇದ್ದೀರಾ, ಯಾವ ಗ್ರೂಪ್ ಇದೆ, ಅದನ್ನು ಎಲ್ಲ ಕೇಳಿದ ನಂತರ ಮಿಸ್ಯೂಸ್ ಮಾಡ್ತಾರೆ. ಈಗ ನನ್ನ ಕಡೆ ಕೂಡ ಸಾಕಷ್ಟು ಬೇರೆ ಜನ ಬರ್ತಾರೆ, ಬಟ್ ನನಗೆ ಕೂಡ ಎಂಟರ್ಟೈನ್ ಮಾಡಲೇಬೇಕು. ಈಗ ಮಿಸ್ಯೂಸ್ ಮಾಡ್ತಾರೆ, ಯಾರು ಮಾಡ್ತಾರೆ ಮಾಡಲಿ, ಬಟ್ ಯು ಆರ್ ಡೂಯಿಂಗ್ ಒಂದು ಗುಡ್ ವರ್ಕ್. ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ. ನಿಮಗೆ ಒಂದು ತೃಪ್ತಿ ಸಿಗ್ತಾ ಇದೆ, ನಿಮಗೆ ಒಂದು ವಾಟ್ ಯು ಕ್ಯಾನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ನಾವು ಡೊನೇಟ್ ಮಾಡಿದ್ದೀನಿ. ಯಾರು ಯೂಸ್ ಮಾಡಿ ಯಾರು ನನಗೆ ಗೊತ್ತು. ಕೆಲವು ಜನ ಅದು ತಗೊಂಡು ಮಾರಾಟ ಮಾಡ್ತಾರೆ, ಬಟ್ ನಿಮಗೆ ಒಂದು ತೃಪ್ತಿ ಸಿಗ್ತಾ ಇದೆ. ನೀವು ಈ ಥರದ ಒಂದು ಮಹಾನ್ ಕಾರ್ಯ, ಒಂದು ಚೆನ್ನಾಗಿ ಕಾರ್ಯ ಮಾಡ್ತಾ ಇದ್ದೀರಾ. ನೀವು ಕೆಲಸ ಮಾಡಿ. ಇದು ಏನೇನಿದೆ ರಾತ್ರಿ ನೀವು ಹೋಗುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಈಗ ಕಂಟ್ರೋಲ್ಗೆ ಹೇಳ್ಬಿಡ್ತೀನಿ. ಈ ಥರ ಆದರೆ ಇಮಿಡಿಯೇಟ್ಲಿ ಗಿಡಕ್ಕೆ ನಾನು ಭಾಳ ಚೆನ್ನಾಗಿ. ಈಗ ನಾನು ಹೇಳ್ತೀನಿ, ಲಾಸ್ಟ್ ಇಯರ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 360 ಜನ ಡೆತ್ ಆಗಿದೆ ರೋಡ್ ಆಕ್ಸಿಡೆಂಟಲ್ಲಿ. 361
ಯಾಕೆ ಆಗಿದೆ 381 6181 ಅಲ್ಲಿಂದ ಅಟ್ಲೀಸ್ಟ್ 20 to 30 ಜನ ವಿದಿನ್ 1 hour, ದಟ್ ಗೋಲ್ಡನ್ ಅವರ್ ಹೇಳ್ತಾರೆ ಡಾಕ್ಟರ್ ಟರ್ಮಲ್ಲಿ. ಇಮಿಡಿಯೇಟ್ಲಿ ಅವರಿಗೆ ಬ್ಲಡ್ ಸಿಕ್ಕಿದ್ರೆ, ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವರು ಬದುಕಬಹುದಾಗಿತ್ತು. ಅದು ಮೀನ್ಸ್ ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ರಾತ್ರಿಯೂ ಹೋಗಿ ಒಂದು ಬ್ಲಡ್ ಡೊನೇಟ್ ಮಾಡ್ತೀರಾ. ಇಟ್ಸ್ ವೆರಿ ವೆರಿ ಗುಡ್ ವರ್ಕ್. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಎಲ್ಲ ಹೋಗಿ ಟೆಂಪಲ್ಗೆ ಡೊನೇಷನ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ನಾನು ಹೇಳ್ತೀನಿ, ಇದು ಬ್ಲಡ್ ಡೊನೇಷನ್ ಇದು ಒಂದು ದಾನ. ಏನಿದ್ರೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಇದೆ, ನಾನು 24/7 ನಮ್ಮ ಆಫೀಸ್ಗೆ ಬನ್ನಿ, ನಮ್ಮ ಎಲ್ಲ ಆಫೀಸರ್ಸ್ ಕಡೆ ಬನ್ನಿ, ನಾವೆಲ್ಲ ನಿಮಗೋಸ್ಕರ ಇದ್ದೀನಿ. ಹೇಳಿ ನಿಮಗೆ ಎಲ್ಲಗೆ ಶುಭಾಶಯಗಳು. ಒಂದು 2 ಮಾತು. ಬ್ಲಡ್ ಸೇವಾ ಸೋಷಿಯಲ್ ಗ್ರೂಪಿನ ಎಲ್ಲ ಮೆಂಬರ್ಗಳಿಗೆ ವಂದಿಸುತ್ತಾ, ಹಾಗೂ ಇವತ್ತಿನ ಈ ಒಂದು ಕ್ಯಾಂಪಿಗೆ ಬ್ಲಡ್ ಕೊಡಲು ಬಂದಿರುವ ಎಲ್ಲ ಶಿವರಾತ್ರಿಗಳಿಗೂ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಾನು ಕಿಂಗ್ಸ್ ಬ್ಲಡ್ ಸೇವಾ ಸೋಷಿಯಲ್ ಗ್ರೂಪ್ನಲ್ಲಿ ನಾನು ಅಭಿನಂದಿಸುತ್ತೇನೆ. ಹಾಗೆ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಏನಾದರೂ ಮಿಸ್ಯೂಸ್ ಆದರೆ ನನ್ನ ಗಮನಕ್ಕೆ ತಂದರೆ ನಾನು ದಯವಿಟ್ಟು ನನ್ನ ಗಮನಕ್ಕೆ ತರಬೇಕು. ಹಾಗೇನು ಆದರೆ ನಮ್ಮಲ್ಲಿ ಏನು ಮಾಡ್ತಾ ಇರೋದು ಒಳ್ಳೆಯ ಪುಣ್ಯದ ಕೆಲಸ ಇರೋದು. ನಮ್ಮಲ್ಲಿ ಭಾಳ ಹೆಲ್ಪ್ ಆಗಿದೆ. ಭಾಳ ಪೇಷೆಂಟ್ಗೆ ನಾವು ಜೀವ ಉಳಿಸಿದ್ದೀವಿ. ಆಮೇಲೆ ಎಷ್ಟೋ ಬಡ ಪೇಷೆಂಟ್ಗಳಿಗೆ ಇದು ಕೊಟ್ಟಿದೆ. ಯಾಕಂದರೆ ಯಾರೋ ಅವ್ರಿಗೆ ಡೋನರ್ಸ್ ಇಲ್ಲ, ಒಬ್ಬರೇ ಬಂದಿರ್ತಾರೆ ಕೇಸ್. ಸೊ ಅಂಥ ಪೇಷೆಂಟ್ಗೆ ಭಾಳ ಹೆಲ್ಪ್ ಆಗಿದೆ. ಸೊ ಇದೇ ರೀತಿ ನೀವು ಮುಂದುವರಿಸ್ರಿ. ಹಾಗೂ ನಿಮ್ಗೆ ಏನಾರೇ ಮಿಸ್ಯೂಟಿಲೈಸ್ರು ಅಥವಾ ಏನಾರೇ ಕಂಪ್ಲೇಂಟ್ಸ್ ಇದ್ದರೆ ನಮ್ಮ ಹತ್ರ ಹೇಳಿದರೆ ನಾವು ಅವ್ರ ಮೇಲೆ ಕ್ರಮ ತರುತ್ತೇವೆ. ಆಮೇಲೆ ಈ ಕಾರ್ಯಕ್ರಮ ಹಾಗೆ ಮುಂದುವರಿಸ್ರಿ. रक्तदान सर्वश्रेष्ठ दान है। मैंने 4-5 बार दिया है। अच्छा फीलिंग आता है। कोई घबराने की बात नहीं, कुछ नहीं होता है। इट्स वेरी नॉर्मल। हमारे लिए स्वतंत्र आज के दिन ही भारत की राज्य घटना अस्तित्व को आई थी। उसका जो मूल संदेश था, जाति भेद और किसी कौम के प्रति द्वेष रहना, ये सब समान है। सबको एक राज्य घटना ने एक समान अधिकार है। सब एक शांति से एक अच्छा भारत निर्माण के लिए सब लोगों ने प्रयास करना चाहिए। यही एक बाइट देगी छोड़ो सर, छोटा सा। वैसे तो सर समाज में आपका पुलिस विभाग का बड़ा योगदान है, लेकिन आज 70वें गणतंत्र के दिवस पर आपने महान दान करके आपको कैसा महसूस हो रहा है? बहुत खुशी का है। आप लोगों के साथ हमारे एसपी साहब और हमारा ऑफिसर सब, हमारा स्टाफ भी ब्लड डोनेशन कर रहे हैं। बहुत खुश हो रहे हैं। कभी भी मौसम में तो ऐसा डोनेशन करते हैं। क्या संदेश देना चाहते हैं सर किसी दिन को? हमारे सामने बोले ना, महादान है, रक्तदान सब करने का है। जिनका ज़रूरत है उनको अच्छा होगा। थैंक यू। 70वें गणतंत्र के दिवस के मौके पर आपने ये जो शुभ कार्य रखा, वैसे तो समाज में आपका बड़ा योगदान रहा है। आज महान दान देकर आप क्या संदेश देना चाहते हैं? ರಕ್ತದಾನ ಮಾಡುವುದು ಅದು ಒಬ್ಬರಿಗೆ ನಾವು ಜೀವನ ದಾನ ಕೊಟ್ಟಾಗುತ್ತೆ. ಇದು ದಾನದಲ್ಲಿ ಅತಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾರೆ. ಈ ಒಂದು 70ನೇ ಗಣರಾಜ್ಯೋತ್ಸವದ ದಿನದಂದು ಈ ಕಿಂಗ್ಸ್ ಬ್ಲಡ್ ಸೇವಾ ಗ್ರೂಪ್ನವ್ರು ಬಂದು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತೇಳಿ ನಮ್ಗೆ ಹೇಳಿದರು. ಅದಕ್ಕೆ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದನೇ ಸಹಯೋಗದಲ್ಲಿ ಮಾಡೋಣ ಅಂಥೇಳಿ ಇದೊಂದು ಆರ್ಗನೈಸ್ ಮಾಡಿದ್ದೀವಿ. ಮತ್ತು ನಾನು ಇದು ಸುಮಾರು ಒಂದು 5-6 ಸಲ ನಾನು ಬ್ಲಡ್ ಕೊಡ್ತಾಯಿದ್ದೀನಿ. ಏನು ಇದು ಆ ಥರದ್ದು ಏನೂ ಇಫೆಕ್ಟ್ ಆಗೋಲ್ಲ. ಕೆಲವರಿಗೆ ಹೆದರಿಕೆ ಇರುತ್ತೆ, ಬ್ಲಡ್ ಕೊಟ್ಟರೇನೋ ಚಕ್ರ ಬರುತ್ತೋ ಅಥವಾ ಏನಂದ ಅಂತೇಳಿ. ಆ ಥರದ್ದು ಏನು ಇಫೆಕ್ಟ್ ಇರಲ್ಲ. ಎಲ್ಲರೂ ಇದನ್ನು ಹೆಲ್ದಿಯಾಗಿರುವಂಥವ್ರು ಕನಿಷ್ಠ 6 ತಿಂಗಳಿಗೊಮ್ಮೆ ಇದನ್ನು ವರ್ಷದಲ್ಲಿ 2 ಸಲ ಆದರೂ ಕೊಡಲೇಬೇಕು. ಪ್ರತಿಯೊಬ್ಬರು ಇದನ್ನೊಂದು ಪ್ರಾಕ್ಟೀಸ್ ಮಾಡಿ ಬ್ಲಡ್ಡನ್ನು ಹೆಚ್ಚಿಗೆ ಡೊನೇಟ್ ಮಾಡಿದರೆ ನಾವು ಈ ರಕ್ತದಾನ ಮಾಡಿ ಯಾರಿಗೆ ರಕ್ತದ ಅವಶ್ಯಕತೆ ಇರುತ್ತೋ ಅವರಿಗೆ ರಕ್ತದಾನ ಮಾಡೋದರ ಮುಖಾಂತರ ಅವ್ರ ಜೀವವನ್ನು ಉಳಿಸ್ಬೋದು. ಆ ಪುಣ್ಯವನ್ನು ನಮ್ಮನ್ನು ಕಾಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
पुलिस विभाग में गांधी चौक पुलिस स्टेशन से इतिहास में पहली बार शायद रक्तदान का ऑर्गेनाइज आपके नेतृत्व में हुआ है, आपके सहयोग से हुआ है, तो इसके लिए आप भाग्यशाली समझते हैं? ಹಾಂ, ಇದೊಂಥರ ಭಾಗ್ಯಶಾಲಿ ಅಂದಂಗೆ ಬಟ್ ಅಷ್ಟೇನು ಖುಷಿ ಆಗ್ತದೆ. ನಮ್ಮ ಇಲಾಖೆಯ ಎಲ್ಲ ಮೇಲಾಧಿಕಾರಿಗಳು, ನಮ್ಮ ಎಸ್ ಪಿ ಸರ್ ಆಗಲಿ ಅಥವಾ ಅಡಿಷನಲ್ ಎಸ್ ಪಿ ಸರ್ ಆಗಲಿ, ಡಿ ಎಸ್ ಪಿ ಸರ್ ಆಗಲಿ, ನಮ್ಮ ಇನ್ಸ್ಪೆಕ್ಟರ್ ಸರ್ ಆಗಲಿ, ಎಲ್ಲರೂ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಅಂತ ಹೇಳಿದಾಗ ಎಲ್ಲರೂ ನನ್ನ ಹುರಿದುಂಬಿಸಿದ್ರು. ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದ್ರು. ಅವರ ಒಂದು ಸಪೋರ್ಟ್ದಿಂದಾಗಿಯೇ ಇದನ್ನು ಮಾಡಿದ್ದಕ್ಕೆ ನನಗೆ ಖುಷಿ ಇದೆ. ನಮ್ಮ ಜೊತೆ ಸರೂ ಬ್ಲಡ್ ಕೊಟ್ಟಿದ್ದಾರೆ, ಅಡಿಷನಲ್ ಎಸ್ ಪಿ ಸರು ಕೊಟ್ಟಿದ್ದಾರೆ, ಎಸ್ ಪಿ ಸರು ಕೊಟ್ಟಿದ್ದಾರೆ. ಇದರಿಂದ ಆ ಒಂದು ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮಗೆ ಖುಷಿಯಾಗಿದೆ. गणतंत्र दिवस के मौके पर आप क्या संदेश देना चाहते हैं? ದೇಶದ ಎಲ್ಲ ಜನತೆಗೆ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ನಾನು ಎಲ್ಲರಿಗೂ ಶುಭ ಹಾರೈಸ್ತೀನಿ. ಈ ದೇಶ ಎಲ್ಲ ಥರದ ಎಲ್ಲ ಜಾತಿ, ಧರ್ಮ, ವೇಷಭೂಷ, ಭಾಷೆ ಬೇರೆ ಬೇರೆ ಇದ್ದರೂ ಸಹಿತ ನಾವೆಲ್ಲರೂ ಒಂದು ಅನ್ನೋ ಈ ಒಂದು ಗಣರಾಜ್ಯೋತ್ಸವದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯುವಕರಲ್ಲಿ ಒಂದು ನಾನು ಕೋರಿಕೊಳ್ಳೋದೇನಂತಂದರೆ, ವಾಟ್ಸಪ್, ಫೇಸ್ಬುಕ್ಕಲ್ಲಿ ಬರುವಂಥ ಎಲ್ಲ ಮೆಸೇಜ್ಗಳನ್ನಾಗಲಿ ಇದನ್ನಾಗಲಿ ಬ್ಲೈಂಡ್ಲಿ ನಂಬುವುದು ಬೇಡ. ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇರುವುದನ್ನೋದನ್ನು ಪರಾಮರ್ಶಿಸಿ ಅವುಗಳನ್ನು ಫಾರ್ವರ್ಡ್ ಮಾಡೋದಾಗಲಿ ಅಥವಾ ಮುಂದುವರಿಸೋದಾಗಲಿ, ಅದರ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಮಾಡಬೇಕು. ಎಷ್ಟೋ ಯುವಕರು ತಿಳಿಲಾರದನ್ನು ಈ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಒಂದೇ ಕೇಳೋದು, ನಾವೆಲ್ಲ ಒಂದಿರ್ತೀವಿ. ಯಾವುದೇ ಧರ್ಮದ ಬಗ್ಗೆ ಆಗಲಿ, ಯಾವುದೇ ಜಾತಿ ಬಗ್ಗೆ ಆಗಲಿ, ಯಾವುದೇ ಒಂದು ಕಮ್ಯುನಿಟಿ ಬಗ್ಗೆ ಆಗಲಿ ಕೆಟ್ಟದನ್ನು ನಾವು ಸ್ಪ್ರೆಡ್ ಮಾಡೋದು ಬೇಡ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕರ್ನಾಟಕದವರು, ನಾವೆಲ್ಲ ಭಾರತೀಯರು ಅನ್ನೋದನ್ನು ಹೆಮ್ಮೆ ಪಡ್ತಾ ಎಲ್ಲರಿಗೂ गणराज्योत्सव शुभाशय. थैंक यू. रिपब्लिक डे के मौके पर आज गांधी चौक पुलिस स्टेशन में पुलिस जिला डिस्ट्रिक्ट पुलिस डिपार्टमेंट और किंग्स ब्लड सेवा फ्री सर्विस ग्रुप की जानिब से का आयोजन किया गया था। ये किंग्स ब्लड सेवा ग्रुप 24/7 के 5 साल से ब्लड डोनेशन का लगातार काम करते आ रहे हैं। कम से कम लगभग 10 व्हाट्सएप ग्रुप्स के ज़रिए 2000 से 2500 वॉलेंटियर्स 24/7 जहाँ कहीं भी अगर ब्लड की ज़रूरत होती है, गरीब हो, जात भेदभाव ना करते हुए सबका ये ब्लड डोनेशन करते आ रहे हैं। पूरे बीजापुर शहर में बागलकोट, हुबली, धारवाड़, बेंगलुरु, तुमकुर, बेलगांव, जहाँ कहीं भी ब्लड की ज़रूरत पड़ती है, हमें व्हाट्सएप में अगर मैसेजेस आते हैं, हमारे एडमिन्स वहाँ भी मौजूद हैं। वहाँ के जो ब्लड ग्रुप डोनर्स ग्रुप हैं वहाँ पे हमारा ताल्लुक़ है। वहाँ से ये किंग्स सेवा ब्लड सेवा ग्रुप जहाँ कहीं भी कर्नाटक में अगर ब्लड की ज़रूरत होती है तो तुरंत हम उसका सहाय करते हैं। मेरा नाम माजिद अक्कलकोट, इंसानियत ब्लड एडमिन। हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए।
और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।